ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಎಲ್ಲರೂ ಮನೆಯಲ್ಲೂ ಯುಗಾದಿ ಹಬ್ಬ ಎಲ್ಲ ಚೆನ್ನಾಗಿರುತ್ತೆ. ಇವತ್ತು ವರ್ಷದೊಡ್ಕಿನ ದಿವಸ ಇವತ್ತು ಸಂಡಿಗೆ ಹೋಳಿ ಮಾಡೋಣ ಅಂದ್ಬಿಟ್ಟು ಸಂಡಿಗೆ ಹೋಳಿ ರೆಸಿಪಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ತುಂಬ ದಿವಸ ಆಯಿತು ಸಂಡಿಗೆ ಹೋಳಿ ತಿನ್ನಬೇಕು ಅನಿಸಿತ್ತು ನಮಗಂತೂ. ಸೊ ನನ್ನ ಹಸ್ಬೆಂಡು ಹೇಳ್ತಿರು ತುಂಬ ದಿವಸ. ಸೊ ಯಾವುದು ಸಹ ದೇವ್ರ ಸಮಾರಾಧನೆ ಇಲ್ಲ, ಯಾವುದು ಫಂಕ್ಷನ್ ಇಲ್ಲ, ಏನಿಲ್ಲ. ಸೊ ಮನೆಯಲ್ಲೇ ನೀನೇ ಮಾಡು ಸಂಡಿಗೆ ಹೋಳಿ, ಟ್ರೈ ಮಾಡು ಒಂದ್ಸತಿ. ಸೊ ನೀನು ನಿನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳ್ತಿದ್ರು. ಸೊ ಅದಕ್ಕೋಸ್ಕರ ಇವತ್ತು ಸಂಡಿಗೆ ಹೋಳಿ ಮಾಡ್ತಾಯಿದ್ದೀನಿ ವರ್ಷ ತೊಡ್ಕಿನ ದಿವಸ. ತುಂಬ ದಿವಸ ಆಗಿತ್ತು ಸಂಡಿಗೆ ಹೋಳಿ ತಿನ್ನೋದು. ತುಂಬ ರುಚಿಯಾಗಿರುತ್ತೆ, ಸಖತ್ತಾಗಿರುತ್ತೆ ಸಂಡಿಗೆ ಹೋಳಿ. ಸೊ ಅದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ನಿಮಗೆ ಅವ್ರು ಇಷ್ಟ ಆಗಿದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ. ಫಸ್ಟ್ ಇಲ್ಲಿ ಕಡಲೆಬೇಳೆ ತೊಗೊತಾ ಇದ್ದೀನಿ. ಒಂದು ಅರ್ಧ ಕಪ್ಗಿನ ಸ್ವಲ್ಪ ಜಾಸ್ತಿ ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡು ಹಾಕಿ ನೆನೆಸ್ಕೋಬೇಕು. ಇವಾಗ ಒಂದೆರಡು ಸತಿ ತೊಳೆದ್ಬಿಟ್ಟು ನಾವು ಹೇಗೆ ಆಂಬಡೆಗೆಲ್ಲ ನೆನೆಸ್ಕೊತೀವಲ್ಲ ಸೇಮ್ ಅದೇ ಥರನೇ ಹಾಕಿ ಒಂದು 3 to 4 hours ಬಿಟ್ಬಿಡಬೇಕು. ತೊಗರಿಬೇಳೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಹತ್ತತ್ರ 1 ಕಪ್ ಅಷ್ಟೇ ಇದೆ. ಇದು 250 ml ಕಪ್ ಇದು. ಇದರಲ್ಲಿ ಒಂದು 3/4 ಕಪ್ಪಷ್ಟು ಕಡಲೆಬೇಳೆ, ಆಲ್ಮೋಸ್ಟ್ 1 ಕಪ್ಪೇ ಇದೆ ಇದು. ತೊಗರಿಬೇಳೆ ಎರಡು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇವಾಗ ನೀರು ಹಾಕಿ ನೆನೆಯಕ್ಕೆ ಬಿಟ್ಬಿಡ್ತೀನಿ. ಒಂದು 3 to 4 hours ನೆನಿಬೇಕು. ಸೊ ಇದು ನೆಂದಾದಮೇಲೆ ಒಂದು ಬೇಸನ್ಗೆ ಹಾಕಿ ಅದನ್ನು ಸೋಸ್ಕೊಂಡಿದ್ದೀನಿ. ಸೋಸಿ ಮತ್ತು 2 ಸ್ಪೂನಷ್ಟು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಹುಳಿಗೆ ಬೇಕಾಗುತ್ತೆ. ಇದು ಇವಾಗ ರುಬ್ಕೊಳ್ಳೋದು. ನಾವು ಆಂಬಡೆಗೆಲ್ಲ ಹೇಗೆ ರುಬ್ಕೋತೀವಲ್ಲ ಸೇಮ್ ಅದೇ ಥರನೇ, ಬಟ್ ಇದು ಸಂಡಿಗೆ ಹುಳಿ ಅಂತ ಕರಿತೀವಿ. ಇದಂತೂ ತುಂಬಾ ರುಚಿಯಾಗಿರುತ್ತೆ. ನಮ್ಮ ಮನೆಗಳಲ್ಲಿ ದೇವ್ರ ಸಮಾರಾಧನೆಗೆ ಇದು ಆ್ಯಕ್ಚುಲಿ ಮಾಡೋವಂಥದ್ದು. ಇದು ಮಾಡಲೇಬೇಕು. ಇದನ್ನು ಸೇಮ್ ತರ್ತರಿಯಾಗಿ ಸ್ವಲ್ಪ ರುಬ್ಕೊಂಡು ಆಂಬಡೆಗೆ ರುಬ್ಕೋತೀವಲ್ಲ ಸೇಮ್ ಅದೇ ಥರನೇ ರುಬ್ಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ, ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಮತ್ತು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಇದನ್ನು ಆಮೇಲೆ ಎಣ್ಣೆ ಎಲ್ಲ ಕಾಯಕ್ಕೆ ಇಟ್ಕೊಂಡು ಇದನ್ನು ಬೋಂಡಾ ರೀತಿ ಕರ್ಕೊಳ್ಳೋದು. ಬೋಂಡಾ ರೀತಿ ಯಾರು ಕರ್ಕೊಬೋದಿಲ್ಲ, ನೀವು ತಟ್ಬಿಟ್ಟು ನಾವು ಹೇಗೆ ನುಚ್ಚುನುಂಡೆ ಮಾಡ್ತೀವಲ್ಲ ಸೇಮ್ ಅದೇ ಥರ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕರ್ಕೊಬೋದು. ನಾನು ಸಣ್ಣದಾಗಿ ಉಂಡೆ ಮಾಡಿ ಇಟ್ಕೊಂಡ್ಬಿಡ್ತಿದ್ದೀನಿ. ಫಸ್ಟ್ ಇದನ್ನು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಆಮೇಲೆ ಹುಳಿ ನಿಮಗೆ ಬೇಗನೆ ಆಗುತ್ತೆ. ಅದಕ್ಕೆ ರುಬ್ಕೊಂಡು ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದನ್ನು ಹಾಕಿ ಎಣ್ಣೆಲೆಲ್ಲ ಕರೆದು ಎಲ್ಲ ನಾವು ಇಟ್ಕೊಂಡ್ಬಿಡ್ಬೋದು. ಇವಾಗ ಹುಳಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಧನಿಯಾ ಇದಕ್ಕೆ. ಇದಂತೂ ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸಂಡಿಗೆ ಹೋಳಿ ಅಂದರೆ ಎಲ್ಲರೂ ಕಾಯ್ತಾ ಇರ್ತಾರೆ. ಯಾಕಂದರೆ ನಾವೆಲ್ಲ ಮಾಡೋದೇ ಇದು. ಮನೇಲಿ ಯಾರು ಮಾಡೋಕ್ಕೆ ಹೋಗಲ್ಲ, ಸಾಮಾನ್ಯ ಇದು ದೇವ್ರ ಸಮಾರಾಧನೆಯಲ್ಲೇ ಮಾಡುವಂಥದ್ದು. ಮದುವೆ ಮನೇಲಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೆ ಧನಿಯಾ ಮತ್ತು ಸ್ವಲ್ಪ 1/4 ಸ್ಪೂನಷ್ಟು ಜೀರಿಗೆ, ಒಂದು 7-8 ಮೆಂತ್ಯ ಕಾಳು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಂಡು, ಇದಕ್ಕೇನು ಜಾಸ್ತಿ ಬೇಡ ಮಸಾಲೆ ಪದಾರ್ಥ, ಇಷ್ಟೇ ಇದಕ್ಕೆ ಹಾಕೋದು. ಇದು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೋಬೇಕಷ್ಟೇ. ಸೊ ನಾನು ಕಡಲೆಬೇಳೆಲ್ಲ ನೆನೆಸಿಟ್ಕೊಂಡಿದ್ನಲ್ಲ, ಇವಾಗ ಇದನ್ನು ಹಾಕಿ ಕರ್ಕೊತಾ ಇದ್ದೀನಿ ನೋಡಿ. ಸಣ್ಣದಾಗಿರೋ ಬೋಂಡಾನು ಕರೆದಿಟ್ಕೊಂಬಿಟ್ರೆ ನಿಮಗೆ ಬೇಗ ಆಗುತ್ತೆ. ಇವಾಗ ಹುಳಿಗೆ ರುಬ್ಕೊಳ್ಳೋಕ್ಕೆ ತೆಂಗಿನಕಾಯಿ ತುರಿ ಮತ್ತು ಕಡಲೆಬೇಳೆ ನಾವು ರುಬ್ಕೊಂಡಿರ್ತೀವಲ್ಲ, ಕಡಲೆಬೇಳೆ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಇಲ್ಲೊಂದು ಕಡೆ ಬೋಂಡಾನು ರೆಡಿ ಆಗ್ತಿದೆ. ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ ಬೋಂಡ. ಈಗ ನಾವು ರುಬ್ಬಿಟ್ಕೊಂಡಿರೋದನ್ನು ಮೆಣಸಿನ್ಕಾಯಿ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇವಾಗ ಕುದಿಯಕ್ಕೆ ಬಿಡೋದು. ಇದಕ್ಕೆ ಬೇಳೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ತೊಗರಿಬೇಳೆ ಬೇಯಿಸಿ, ಯಾಕೆಂದರೆ ಇದೇ ಗಟ್ಟಿ ಬಂದುಬಿಡುತ್ತೆ. ನಿಮಗೆ ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೋಬೋದು. ಸೇಮ್ ನಾವು ಹುಳಿ ಮಾಡ್ತೀವಲ್ಲ ಸೇಮ್ ಅದೇ ಥರನೇ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು ಎಲ್ಲ ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟಾಗಿ ಬರುತ್ತೆ. ಸೊ ಈಗ ಬೋಂಡ ರೆಡಿ ಆಗಿಬಿಟ್ಟಿದೆ. ಈಗ ಹುಳಿ ಕುದ್ಮೇಲೆ ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಇನ್ನೇನು ಬಡಿಸ್ಬೇಕು ಅಂದಾಗ ನಾವು ಕರೆದಿರೋದನ್ನು ಇದಕ್ಕೆ ಹಾಕ್ಕೊಂಬಿಟ್ರೆ ಸ್ವಲ್ಪ ಮೆತ್ತಗಾಗುತ್ತೆ. ಸೊ ಇದಕ್ಕೆ ಒಗ್ಗರಣೆ ಕೊಡ್ತಿದ್ದೀನಿ. ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಇಂಗು ಹಾಕಿ ಒಗ್ಗರಣೆ ಕೊಟ್ಟರೆ ಇವಾಗ ಹುಳಿ ರೆಡಿಯಾಗಿದೆ. ಒಳ್ಳೆ ಸಖತ್ತಾಗಿರೋ ಸಂಡಿಗೆ ಹುಳಿ ರೆಡಿಯಾಗಿದೆ ಊಟದ ಜೊತೆಗೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡು ತುಂಬ ದಿವಸದಿಂದ ಕೇಳ್ತಾಯಿದ್ರು ಮಾಡು ಅಂತ. ಅದಕ್ಕೆ ಇವತ್ತು ಹೆಂಗೂ ವರ್ಷದೊಡ್ಕಲ್ವಾ ಅಂದ್ಬಿಟ್ಟು ಸೊ ಬಿಸಿ ಇದ್ದಾಗಲೇ ಸ್ವಲ್ಪ ಹಾಕಿದ್ದೀನಿ. ನಾವು ಇನ್ನೇನು ಬಡಿಸ್ಬೇಕು, ಒಂದು 10-15 ನಿಮಿಷ ಇದೆ ಏನು ಬೇಕಾದ್ರೆ ನಾವು ಹಾಕ್ಕೋಬೋದು. ಇವಾಗ ಸರ್ವ್ ಮಾಡ್ತಿದ್ದೀನಿ ನೋಡಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಸಂಡಿಗೆ ಹುಳಿ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ಸೊ ನೀವು ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ಸೊ ಸಂಡಿಗೆ ಹುಳಿ ಇದ್ರ ಜೊತೆಗೆ ನಾವೇನಾದ್ರು ಹಪ್ಪಳ ಏನಾದ್ರು ಇದ್ದರೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.